ಯಾರಿಗೇನಾರ ಯಾಕೆ ಆಗೋಲ್ರಕ್ಕ, ನಾ ಆರಾಮಿದ್ರೆ ಸಾಕು. ಒಬ್ಬ ಹೋಗಿ ಬೇಡ್ಕೊಂಡ, ಜಗತ್ತೆಲ್ಲ ಪ್ರಳಯ ಆಗುವಂಗೆ ಮಾಡೊಂದ. ಏನು ಬೇಡ್ಕೊಂಡ? ಜಗತ್ತೆಲ್ಲ ಪ್ರಳಯ ಆಗುವಂಗೆ ಮಾಡಂತಂದು. ದೇವ್ರಿಗೆ ಆಶ್ಚರ್ಯ ಆಯ್ತು. ಅಲ್ಲೋ, ಜಗತ್ತು ಪ್ರಳಯ ಆದ್ರೆ ನೀ ಇರೋದನ್ನು ಜಗತ್ತಿನಾಗ, ಮತ್ತು ನೀನು ಹೊಕ್ಕಿದಿಲ್ಲ ಅಂದ. ಅವ ಬೆರಕಿದ್ದ, ನನ್ನ ಒಬ್ಬನ ಬಿಟ್ಟು ಇವ ಒಬ್ಬಿದ್ದೇನು ಮಾಡವ? ಹೆಂಗೆ ಬೇಡ್ತಾರೆ. ಹೀಗಾಗಿ ದೇವ್ರಿಗೆ ದಿಕ್ಕು ತಪ್ಪತೈತೆ ಒಮ್ಮೆಮ್ಮೆ. ಇವರು ಭಕ್ತರು ಬಂದ್ರೆ ಎಣ್ಣೆ ಬಟ್ಲ ಹಿಡ್ಕೊಂಡು ಕಾಯಿ ಕರ್ಪರು ಅಂದ್ರೆ ಗದಗದ ನಡುಗ್ತಿರ್ತವೆ ದೇವ್ರು. ಅಂದ್ರೆ ಏನು ಬೇಡ್ತಾರೋ ಏನಿಲ್ಲ, ಅವು ಹೆಂಗಾರ ಮಾಡಿ ಓಡ್ಬೇಕಂತಿರ್ತವೆ. ಆದ್ರೆ ಪೂಜಾರಿಗಳು ಕಿಲಿ ಹಾಕಿರ್ತಾರ, ಓಡಾಕೆ ಬರೋದಿಲ್ಲ ದೇವರಿಗೆ. ಎಂತೆಂಥವು ಬೇಡ್ತಾರ. ವಿಚಿತ್ರ. ಒಬ್ಬ ಹೆಣ್ಮಗಳು ಪಂಡ್ರಾಪುರ ವಿಠ್ಠಲಿಗೆ ಬೇಡ್ಕೊಂಬಂದ್ಲು. 10 ವರ್ಷ ಆಗಿತ್ತು ಲಗ್ನ ಆಗಿ, ಮಕ್ಕಳಾಗಿದ್ದಿಲ್ಲ. ಹೋಗಿ ಬೇಡ್ಕೊಂಡು ಬಂದ್ಲು. ಗಂಡನ ಕರ್ಕೊಂಡು ಹೋಗಿ ಸಾಷ್ಟಾಂಗ ಹಾಕು, ಪ್ರದಕ್ಷಿಣೆ ಹಾಕು. ಮತ್ತು ಪಾಪ ಹೇಳಿದಂಗೆ ಕೇಳ್ತಿರ್ತದೆ ಗಂಡ. ಈಕೆ ಹೆಣ್ಮಗಳು ಇಂಜಿನ್ ಇದ್ದಂಗೆ, ಅವ ಡಬ್ ಇದ್ದಂಗೆ. ಇವರು ಮುಂದೆ ಅದು ಹಿಂದಿಂದ ಕರ್ಕೊಂಡು ಹೋಗಿ ಪ್ರದಕ್ಷಿಣೆ ಹಾಕಿ ಬೇಡ್ಕೊಂಡ್ಲು. ಏನಂತ ಬೇಡ್ಕೊಂಡ್ಲು? ಪಂಡ್ರಾಪುರ ವಿಠ್ಠಲಿಗೆ ಬೇಡ್ಕೊಂಡ್ಲು. 10 ವರ್ಷ ಆತ ಲಗ್ನ ಆಗಿ, ಮಕ್ಕಳಾಗಿಲ್ಲ. ಮುಂದಿನ ವರ್ಷ ಏಕಾದಶಿ, ಏನು ಆಷಾಢ ಏಕಾದಶಿ ಬರ್ತದಲ್ಲ, ಬರಗೊಡ್ದನ ನೀವೊಂದು ಗಂಡು ಮಗುವಿನ ಕೊಟ್ಟೆ ಅಂದ್ರೆ ನಾನು ನಿನಗೆ ಬಂಗಾರದ ಕಿರೀಟ ಕೊಡ್ತೀನಿ ಅಂದ್ಲು. ಮತ್ತು ಪಂಡ್ರಾಪುರ ವಿಠ್ಠಲ ಬಂಗಾರದ ಕಿರೀಟ ಇಲ್ಲಿ ತನಕ ಯಾರೂ ಮಾಡಿಸ್ಕೊಟ್ಟಿಲ್ಲ, ಸುಮ್ಮ ತಲೆ ಮ್ಯಾಗ ಕೈ ಇಟ್ಕೊಂಡು ನಿಂತೀನಿ, ಅದಕ್ಕೆ ಈ ಹೆಣ್ಮಗಳು ಬಂಗಾರದ ಕಿರೀಟ ಮಾಡಿಸ್ಕೊಡ್ತಾಳೆ ಅಂದ್ರೆ ಕೊಟ್ಟರೆ ಯಾಕೆ ಕೊಡಬಾರ್ದು ಅಂತ ತಿಳ್ಕೊಂಡು ತಥಾಸ್ತು ಅಂದ. ಆಗಲಿ ಹೋಗು ತಾಯಿ ಅಂದ. ಇವನಿಗೆ ಚಿಂತೆ ಯಾರಿಗೆ? ಗಂಡಗೆ. ನಾವು ಬದುಕುದ ಕಷ್ಟ ಐತಿ, ಹೊಂಟ್ರೆ ಇನ್ನೊಬ್ಬರು ಹೊಲ್ದಾಗ ಕೂಲಿ ನಾಲಿ ಮಾಡಬೇಕು, ಇನ್ಯಾವಾಗ ಬಂಗಾರ? ಅದು ಬಂಗಾರ 30 ಇದ್ದಿದ್ದು 130 ದಾಟೈತಿ. ಹೆಂಗಾರ ಮಾಡಿಸ್ಕೊಡ್ತಿದ್ದಾಳೆ ಬಂಗಾರದ ಕಿರೀಟ ಅಂತ ಇವನಿಗೆ ಚಿಂತೆ. ಹೆಂಗೆ ಮಾಡ್ಸಕ್ಕೆ ನೀನು ಬೇಡ್ಯಾರ ಬೇಡಿಬಿಟ್ಟು ಒಂದು ಸ್ವಲ್ಪ ಬುದ್ಧಿ ಐತಿನಂತ ಹೆಂಡತಿಗೆ ಬೈದ. ಮೊಚ್ಚ ಬಾಯಿ ಅಂದ್ಲು. ಸಾಕು ಮುಚ್ಚ, ನೀ ಏನು ಕೊಡವಲ್ಲ ಬಿಡವಲ್ಲ, ನಾ ಬೇಡ್ಕೊಂಡಿನಿ, ನಾ ಕೊಡ್ತೀನಿ, ಸುಮ್ಮನೆ ನೋಡ್ಕೊತೀರಿ ನೀನು, ಬಾ ಹಿಂದೆ ಅಂದ್ಲು. ಇದು ಹಿಂದೆ ಬಂತು ಅಲ್ಲಿದ್ದ. ಮತ್ತು ಊರಿಗೆ ಹಿಂದನ ಹೋಗೋದು, ಹಿಂದನ ಬರೋದು. ಇವು ಮತ್ತು ಒಮ್ಮೊಮ್ಮೆ ಹಿಂಗೆ ಇರ್ತಾರಲ್ಲ, ಭಾರಿ ನೋಡೋಕೆ ಭಾಳ ದಷ್ಟಪುಷ್ಟ್ರು ಇರ್ತಾರೆ. ಇನ್ನೇನು ಎದುರಿಗೆ ಬರೋರು ಒಬ್ಬರು ಉಳಿಯಂಗಿಲ್ಲ ಅಂತ ಊರಾಗ ದೊಡ್ಡ ಸರ್ದಾರವರು ಕೆಲವರು. ಅದಕ್ಕೆ ಬರ್ದಾರವರು ನಿಮ್ಮಂಥ ತಾಯಂದಿರು, ಊರಿಗೆಲ್ಲ ಸರ್ದಾರ. ಅಡುಗೆ ಮನ್ಯಾಗ ಏನಿಲ್ಲ, ಬುರ್ಬುಷ್ ಕುರ್ಮಾಮ. ಇದು ಗದಗಿನ ಅಜ್ಜರ್ದಿದ್ದು. ಬುರ್ಬುಷ್ ಕುರ್ಮಾಮ ಅನ್ನೋದು ಗದಗಿನ ದೊಡ್ಡ ಅಜ್ಜವ್ರು ಹೇಳ್ತಿದ್ರು ಇದನ್ನೆಲ್ಲ. ಅಂದ್ರೆ ಒಳಗೆ ಏನಿಲ್ಲ, ಇಲ್ಲೆಲ್ಲ ಊರಾಗ ಅದನ್ನು ಹಂಗೆ ಮಾಡಬೇಕು, ಇದನ್ನು ಹಿಂಗೆ ಮಾಡಬೇಕು. ಅವ್ರನ್ನೊಂದು ಕೈ ನೋಡ್ಯಾನ, ಇವ್ರನ್ನೊಂದು ಕೈ ನೋಡ್ಯಾನ. ಅಲ್ಲಿ ಹೋದ ಕುಟ್ಲೇನ ಶಿವಾಯ ನಮ. ನೋಡ್ರಿ ಸಂಸಾರದೊಳಗೆ ಎಷ್ಟು ಮಜಾ ಇರ್ತದೆ. ನೀವು ಇಟ್ಟು ಚಂದನಾಗತ್ತೀರಿ ಅಂತ ನೀವ ಇಂಜಿನ್, ಅವು ಡಬ್ಬಿ ಅದಾವ. ಹಿಂಗೆ ಇದ್ದವ ನೋಡೋಕರ ದಷ್ಟು ಪುಸ್ಟ್ ಇದ್ದ, ಏನೂ ನಡೀತಿದ್ದಿಲ್ಲ. ಬಾ ಅಂದ್ರೆ ಬರೋದು ಅಷ್ಟೇ ಒಂದು ಕೆಲಸ. ನಾನು ಬೇಡ್ಕೊಂಡಾಕಿ, ನಾನು ಕೊಡಾಕಿ, ನೀ ಸುಮ್ಮ ಸಾಕ್ಷಿ ಚೇತನಾಗಿ ನಿಂತು ನೋಡು ಅಂತ ಹೇಳಿದ್ಲು. ಇವನಿಗೆ ತಲೆಯಾಗದ, ನಾ ಹೆಂಗಾರ ಕೊಡ್ತಿದ್ದಳು ಬಂಗಾರ ಕಿರೀಟ, ಏನು ಮಾಡ್ತಿದ್ದಳು. ವರ್ಷಗಟ್ಟಲೆ ಇದು ಚಿಂತೆ ಮಾಡಿ ಸೊರಗಿತಿದ್ದು. ಆದರೆ ಹೆಣ್ಮಗಳಿಗೆ ಏನಿಲ್ಲ. 1 ವರ್ಷ ಆಯಿತು, ಗಂಡು ಮಗುನ ಆಯಿತು. ಎತ್ಕೋ ಇವನ್ನಂದ್ಲು. ಎತ್ಕೊಲಿಲ್ಲ, ಎತ್ಕೋ ನೀನು, ನಡಿ ಹಿಂದೆ ಬಾ ಅಂದ್ಲು. ಕರ್ಕೊಂಡು ಹೋದರು. ಇವನಿಗೆ ಆಶ್ಚರ್ಯ, ಬಂಗಾರದ ಕಿರೀಟ ಕೊಡ್ತೀನಿ ಅಂದಳ. ಬಂಗಾರ ಇಲ್ಲ, ಏನಿಲ್ಲ, ಬೆಳ್ಳಿಲ್ಲ. ಅದ ಒಂದು ಕೈಚೀಲ, ಇದು ಒಂದು ಹುಡುಗ, ಇದಕ್ಕೊಂದು ಕುಂಚಿಗೆ ಕಟ್ಟಿದ್ರು. ಕರ್ಕೊಂಡು ಹೋದರು. ಹೋದ ಕೂಡಲೇ ಮತ್ತೆ 5 ಸುತ್ತು ಪ್ರದಕ್ಷಿಣೆ ಹಾಕಿ ಕುಂಡ್ರಿಲ್ಲ ಅಂತ ಕೂಡಿಸ್ಕೊಂಡು ಕುಂತಲು. ಅಲ್ಲೇ ಮುಂದೆ ಹೊಸ್ತಲದ ಮುಂದೆ. ನೋಡು ವಿಠ್ಠಲ ಪರಮಾತ್ಮ, ಹೋದ ವರ್ಷ ನಾನು ನಿನಗೆ ಬೇಡ್ಕೊಂಡೀನಿ ಏನಂತ, ಮುಂದಿನ ವರ್ಷ ಬರಗೊಡ್ದ ಒಂದು ಗಂಡು ಮಗು ಆಯ್ತಂದ್ರೆ ನಿನಗೆ ಬಂಗಾರದ ಕಿರೀಟ ಕೊಡ್ತೀನಿ ಅಂತ ಬೇಡ್ಕೊಂಡೀನಿ. ನಾನು ಮಾತ್ರ ಭಾಳ ಸತ್ಯುಳ್ಳಿ ಹಾಕಿದ್ದೀನಿ.
ಇವು ಶಬ್ದ ಹಿಂಗಂದ್ರೆ ತಿಳಿತದ ನಿಮಗೆ. ನಾನು ಸತ್ಯುಳ್ಳಿ ಹಾಕಿದ್ದೀನಿ, ಮಾತಿಗೆಂದು ತಪ್ಪು ಹೆಣ್ಮಗಳು ನಾನಲ್ಲ. ಇವತ್ತು ತಪ್ಪಿದ್ರೆ ತಪ್ಪೋದು ಅವಂಗೆ ತೋರಿಸ್ತಾಳೆ, ಆ ವಿಟ್ಟಲ್ಲ ಗೊತ್ತಾಗತ್ತಾನೆ. ಇವತ್ತು ತಪ್ಪಿದ್ರೆ ತಪ್ಪು, ನಾನು ಮಾತ್ರ ತಪ್ಪಾಕಲ್ಲ. ನೀ ಹೆಂಗೆ ನಿಂದು ಕರೆ ಮಾಡಿ ತೋರಿಸಿದಿ ನೋಡಿ, 1 ವರ್ಷ ಅನ್ಕೊಡ್ದ ತಥಾಸ್ತು ಅಂತ ಆಶೀರ್ವಾದ ಮಾಡಿದ್ದೆಲ್ಲ, ನಾನು ನಿಜ ಮಾಡಿ ತೋರಿಸ್ತೀನಿ. ನನ್ನ ಹರಕೆ ಮುಟ್ಸಾಕೆ ಬಂದೀನಿ, ಅದಕ್ಕೆ ನಿನಗೆ ಬಂಗಾರದ ಕಿರೀಟ ಕೊಡ್ತೀನಿ ಅಂದಿದ್ನಲ್ಲ, ನೆನಪೈತೀನಿ ಇಲ್ಲ ಅಂದ್ಲ ದೇವರಿಗೆ. ದೇವ್ರಂದ ನೆನಪೈತಿ ಅಂದ. ಅಂದ ಕೂಡಲೇನ ಮತ್ತು ಕಾಣವಲ್ದಲ್ಲ ಬಂಗಾರದ ಕಿರೀಟ ಅಂತ ದೇವ್ರಂದ. ಅಷ್ಟ್ಯಾಕೆ ಅವಸರ ಮಾಡ್ತೀವಿ, ತಡ್ಕೋ ಒಂದಿಟ್ಟು. ಇವು ದೇವ್ರ ಕೂಟ ಮಾತಾಡೋದು ನಮ್ಮ ಭಾಷೆ ಇದು. ಅಷ್ಟ್ಯಾಕೆ ಅವಸರ ಮಾಡ್ತಿದ್ವಿ. ಏನು ಸೋದರ ಮಾವಾಗ ಮಾತಾಡ್ತಾರಲ್ಲ ಹಂಗೆ ದೇವ್ರಿಗೆ ಮಾತಾಡೋದು. ಅಟ್ಯಾಕೆ ಅವಸರ ಮಾಡ್ತಿದ್ವಿ, ತಡ್ಕೊ ಒಂದಿಟ್ಟು ತಂದೀನಿ ಬಂಗಾರದ ಕಿರೀಟ. ಎಲ್ಲರ ಓಡೋಕ್ಕೀನಿ ನಾನು, ತಂದೀನಿ ಅಂತಾಳ, ಕಾಣಿಸ್ವಲ್ದು ದೇವ್ರಿಗೆ. ವಿಠ್ಠಲಗೆ ಆತುರ, ತಂದಳೋ ಇಲ್ಲ. ಯಾಕೆ ನಾನು ಮಾಡೀನಿ, ಈಗ ಕೆಲಸ ಆಗ್ಯದ, ಆದ್ರೆ ಇವರಿಂದ ಕೆಲಸ ಆಗ್ತದೋ ಇಲ್ಲ ನಂದಂತ ತಿಳ್ಕೊಂಡು ದೇವ್ರ ಅವಸರ ಮಾಡ್ತಾನೆ. ಬರಬರ ಇವು ಹುಡುಗಿತ್ತಲ್ಲ ಬಗಲಾಗ ತೊಗೊಂಡು ಹೊಸ್ತಲ್ ಮ್ಯಾಗ ಕುಂಡ್ರಿಸಿಲ್ಲ. ನಾನು ನಿನಗೇನಂದಿದ್ದೆ, ಬಂಗಾರದ ಕಿರೀಟ ಕೊಡ್ತೀನಿ ಅಂತ ಅಂದಿದ್ದೆ. ಆ ಹುಡುಗ ಒಂದು ಗಟ್ಟುಳ್ದೊಂದು ಕುಂಚಿಗೆ ಹೊಲಿಸಿಬಿಟ್ಟಾಳ ಕುಲಯ. 15 ದಿವಸ ಆಗೈತಿ, ಒಂದು ತೆಗೆದು ಒಂದು ಹಾಕ್ತಿರಿಲ್ಲ ನಿಮ್ಮ ಮಕ್ಕಳಿಗೆ. 15 ದಿವಸ ಆಗೈತಿ ಅದು ಕುಂಚಿಗೆ ಆ ಹುಡುಗನ ತಲೆ ನೀರು ಉಂಡು ಶಟದ ನೀರು ಬೆವ್ರಿತ್ತಲ್ಲ, ಅದನ್ನು ಉಂಡು ಅದು ಕುಂಚಿಗೆ ಹಿಂಗೆ ಶಟದ ನಿಂತು ಬಿಟ್ಟೈತಿ ಹಿಂಗೆ. ನೋಡು ಬಂಗಾರದ ಕಿರೀಟ, ಇದು ಕಿರೀಟದ ಆಕಾರನ ಇತ್ತು ಹುಡುಗನ ಕುಂಚಿಗೆ ಅಂತಳು. ಬಂಗಾರದ ಕಿರೀಟ ಕೊಡ್ತೀನಿ ಅಂದಿನಿಲ್ಲ. ಈಗ ಏನದ ನೋಡು, ಇವನ ಹೆಸರು ಬಂಗಾರ. ಇವನ ಹೆಸರಿಟ್ಟಾಳ ಮಗನಿಗೆ, ಇವನ ಹೆಸರು ಬಂಗಾರ. ಈ ಹುಡುಗನ ತಲೆ ಮ್ಯಾಗ ಕುಂಚಿಗೆ ತೊಗೊಂಡ ಆ ವಿಠ್ಠಲನಿಗೆ ತಲೆ ಕಟ್ಟಿ, ತಗೋ ನಿನ್ನ ಇದು ಬಂಗಾರ, ಇದು ಬಂಗಾರದ ಕಿರೀಟ ತಗೋ ಅಂತ ಕುಂಚಿಗೆ ಕಟ್ಟಿ ಬಂದಾಳ. ಅಂದೇನು ತಲೆ ಮ್ಯಾಗ ಕೈ ಇಟ್ಕೊಂಡನ. ಮತ್ತು ಯಾರ್ಯಾರು ಏನೇನು ತಂದು ಕಟ್ತಾರೆ ಅನ್ನೋದು ಹೇಳೋ ಉದ್ದೇಶ. ಹಿಂಗೆ ನಾವು ಬೇಡ್ತೀವಿ, ಆದ್ರೆ ಹಿಂಗ್ಯಾಕೆ ಬೇಡಾಕೊಲ್ಲಿವಿ. ಬಸವಣ್ಣವ್ರು ಬೇಡಿದ್ರಲ್ಲ, ದುರ್ವ್ಯಸನಿ ದುರಾಚಾರಿ ಅಂತ ಅನಸಾಕ ಹೋಗಬೇಡ, ಲಿಂಗ ವ್ಯಸನಿ ಜಂಗಮ ಪ್ರೇಮ ಅಂತ ಅನಸಂತ ಬೇಡ್ಕೊಂಡ್ರಲ್ಲ. ಹಾಗೆ ಒಂದಿಷ್ಟು ನಾವು ಬೇಡೋದದ.